ನಮಸ್ಕಾರ. 99% ಸೋಲುವ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ಗೆದ್ದ ಕೆಕೆಆರ್. ನಡೆಯಿತು ದೊಡ್ಡ ಹೈ ಡ್ರಾಮಾ. ವಿಶ್ವ ದಾಖಲೆ ನಿರ್ಮಿಸಿದರು ರಿಂಕು ಸಿಂಗ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ IPL ನ ಕಲ್ಕತ್ತಾ ಹಾಗೂ ಲಕ್ನೋ ನಡುವಿನ ಆ ಸೂಪರ್ ಓವರ್ನ ಥ್ರಿಲ್ಲಿಂಗ್ ಮ್ಯಾಚ್ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, IPL 2026ರ ಟೂರ್ನಮೆಂಟ್ನ 38ನೇ ಪಂದ್ಯ ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆಯಿತು. ಈ ಆವೃತ್ತಿಯ IPL ನಲ್ಲಿ ಮೊದಲ ಸೂಪರ್ ಓವರ್ಗೆ ಈ ಪಂದ್ಯ ಸಾಕ್ಷಿಯಾಗಿತ್ತು. ಕೊನೆಗೂ ಗೆದ್ದುಕೊಳ್ಳುವಲ್ಲಿ KKR ತಂಡ ಯಶಸ್ವಿ ಆಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ 155 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಲಕ್ನೋ ಕೂಡ ವೇಗಿ ಮೊಹಮ್ಮದ್ ಶಮಿ 20ನೇ ಓವರ್ನ ಕೊನೆಯ ಎಸೆತದಲ್ಲಿ 6 ಬಾರಿಸುವ ಮೂಲಕ ಪಂದ್ಯವನ್ನ ಟೈನಲ್ಲಿ ಅಂತ್ಯಗೊಳಿಸಿದರು. ಹೀಗಾಗಿ ಸೂಪರ್ ಓವರ್ಗೆ ಮ್ಯಾಚ್ ತಲುಪಿತು. ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಕೇವಲ 1 ರನ್ ಕಲೆ ಹಾಕಿ ಆಲ್ ಔಟ್ ಆಯಿತು. ಹೀಗಾಗಿ KKR ಗೆಲುವಿಗೆ 2 ರನ್ಗಳ ಗುರಿಯನ್ನ ನೀಡಿತ್ತು. ಈ ಟಾರ್ಗೆಟ್ ಅನ್ನ ರಿಂಕು ಸಿಂಗ್ ಸುಲಭವಾಗಿ ಬೆನ್ನಟ್ಟಿ ಜಯ ತಂದುಕೊಟ್ರು. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ತಂಡ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳೆದುಕೊಂಡು ಕಳಪೆ ಆರಂಭ ಪಡೆದಿತ್ತು. ಲಕ್ನೋ ತಂಡದ ಪರ ಮೊಹಸಿನ್ ಖಾನ್ ಅದ್ಭುತ ಪ್ರದರ್ಶನ ನೀಡಿ 4 ಓವರ್ಗಳಲ್ಲಿ 23 ರನ್ ಬಿಟ್ಟುಕೊಟ್ಟು 5 ವಿಕೆಟ್ ಪಡೆದರು. ಇಲ್ಲಿಂದ ತಂಡದ ಪರ ಏಕಾಂಗಿ ಹೋರಾಟ ನೀಡಿದ ರಿಂಕು ಸಿಂಗ್ 51 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 5 ಸಿಕ್ಸರ್ಗಳನ್ನ ಒಳಗೊಂಡಂತೆ ಅಜೇಯ 83 ರನ್ ಬಾರಿಸಿ ಮೀನಿಂಗ್ ಫುಲ್ ಇನ್ನಿಂಗ್ಸ್ ಆಡ್ತಾರೆ. ಮಾತ್ರವಲ್ಲದೆ ರಿಂಕು ಸಿಂಗ್ 27 ಎಸೆತಗಳಲ್ಲಿ ಸುನಿಲ್ ನಾರಾಯಣ್ ರವರೊಂದಿಗೆ 8ನೇ ವಿಕೆಟ್ಗೆ 50 ರನ್ಗಳ ನಿರ್ಣಾಯಕ ಪಾಲುದಾರಿಕೆಯನ್ನ ಕೂಡ ಹಂಚಿಕೊಂಡರು. ಈ ಇನ್ನಿಂಗ್ಸ್ ನಿಂದಾಗಿ KKR 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 155 ರನ್ಗಳ ಗೌರವಾನ್ವಿತ ಮೊತ್ತವನ್ನ ಗಳಿಸಿತು. ಇದು IPL ನಲ್ಲಿ ರಿಂಕು ಸಿಂಗ್ ರವರ ವೈಯಕ್ತಿಕ ಅತ್ಯಧಿಕ ಇನ್ನಿಂಗ್ಸ್ ಆಗಿತ್ತು. ಇದಕ್ಕೆ ಉತ್ತರವಾಗಿ ಗುರಿಯನ್ನ ಬೆನ್ನಟ್ಟಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೂಡ ಉತ್ತಮ ಆರಂಭ ಪಡೆದಿರಲಿಲ್ಲ. ಟಾಪ್ ಆರ್ಡರ್ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಿಲ್ಲ. ನಾಯಕ ರಿಷಬ್ ಪಂತ್ 42 ರನ್ಗಳ ಗರಿಷ್ಠ ಸ್ಕೋರ್ ಎನಿಸಿಕೊಂಡರೆ ಆಡನ್ ಮಾರ್ಕರ್ 31, ಆಯುಷ್ ಬದೋನಿ 24 ರನ್ ಗಳಿಸಿದರು. ಆದಿಯಾಗೂ ಸುನಿಲ್ ನಾರಾಯಣ್ ಹಾಗೂ ವರುಣ್ ಚಕ್ರವರ್ತಿ ಉತ್ತಮವಾಗಿ ಬೌಲಿಂಗ್ ಮಾಡಿ ಪಂದ್ಯವನ್ನ KKR ಪರವಾಗಿ ತಿರುಗಿಸಿದರು. ಅಂತಿಮ ಓವರ್ನಲ್ಲಿ ಲಕ್ನೋಗೆ ಗೆಲ್ಲಲು 17 ರನ್ಗಳ ಅಗತ್ಯವಿರುತ್ತೆ. ಕಾರ್ತಿಕ್ ತ್ಯಾಗಿ ಬೌಲ್ ಮಾಡಿದ ಈ ಓವರ್ನಲ್ಲಿ ಲಕ್ನೋ ತಂಡಕ್ಕೆ ಗೆಲ್ಲುವ ಅವಕಾಶವಿತ್ತು. ಯಾಕಂದ್ರೆ ತ್ಯಾಗಿ ಆ ಓವರ್ನಲ್ಲಿ 2 ನೋ ಬಾಲ್ ಗಳನ್ನ ಮಾಡಿದ್ರು. ಇದರ ಪ್ರಯೋಜನವನ್ನ ಲಕ್ನೋ ಬ್ಯಾಟರ್ಗಳು ಬೆಳೆಸಿಕೊಂಡಿರಲಿಲ್ಲ. ಆದ್ಯಾಗೂ ಓವರ್ನ ಕೊನೆಯ ಎಸೆತದಲ್ಲಿ ಶಮಿ 6 ಬಾರಿಸುವ ಮೂಲಕ ಪಂದ್ಯವನ್ನ ಟೈ ಮಾಡಿದರು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸುನಿಲ್ ನಾರಾಯಣ್ ಅವರ ಮಾರಕ ಬೌಲಿಂಗ್ ಮುಂದೆ ಮಂಡಿ ಉರಿತು. ನಾರಾಯಣ್ 0.3 ಓವರ್ನಲ್ಲಿ ಕೇವಲ 1 ರನ್ ನೀಡಿ 2 ವಿಕೆಟ್ ಪಡೆದರು. ಇದರೊಂದಿಗೆ ಲಕ್ನೋ ಆಲ್ ಔಟ್ ಆಯಿತು. ಕಲ್ಕತ್ತಾ ತಂಡಕ್ಕೆ 2 ರನ್ಗಳ ಸಣ್ಣ ಗುರಿಯನ್ನ ನೀಡಿತ್ತು. ಇದಕ್ಕೆ ಉತ್ತರವಾಗಿ ಪ್ರಿನ್ಸ್ ಯಾದವ್ ಬೌಲಿಂಗ್ ಮಾಡಿದ ಮೊದಲ ಎಸೆತದಲ್ಲೇ ರಿಂಕು ಸಿಂಗ್ ಬೌಂಡರಿ ಬಾರಿಸಿ ತಂಡಕ್ಕೆ ನಿರ್ಣಾಯಕ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಸೂಪರ್ ಓವರ್ನ ಈ ಥ್ರಿಲ್ಲಿಂಗ್ ಪಂದ್ಯದಲ್ಲಿ ಕೊನೆಗೂ KKR ತಂಡ ವಿಕ್ಟರಿ ಬಾರಿಸಿತ್ತು. ಇನ್ನು ರಿಂಕು ಸಿಂಗ್ ಇಂದಿನ ಪಂದ್ಯದಲ್ಲಿ ಮ್ಯಾಜಿಕಲ್ ಆಟ ಆಡಿದ್ರು ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.